ಅರಸೀಕೆರೆ ಪಟ್ಟಣದಲ್ಲಿ ಒಂದು ಅಪರೂಪದ ಮತ್ತು ವಿಶೇಷ ಘಟನೆಗೆ ಸಾಕ್ಷಿಯಾಗಿದೆ. ಅಂತಿಮ ವರ್ಷದ ಬಿಬಿಎ ವಿದ್ಯಾರ್ಥಿನಿ ಅಲ್ಫಿಯಾ ಭಾನು ತನ್ನ 6ನೇ ಸೆಮಿಸ್ಟರ್ ಪರೀಕ್ಷೆಯನ್ನು ಬರೆದ ನಂತರ ತಕ್ಷಣವೇ ನಿಖಾ ಸಮಾರಂಭಕ್ಕೆ ಸಿದ್ಧರಾಗಿದ್ದಾರೆ. ಅರಸೀಕೆರೆ ನಗರಸಭೆಯ ಮಾಜಿ ಸದಸ್ಯ ಯೂನಸ್ ಸಾಬ್ ಮತ್ತು ಹಾಲಿ ಸದಸ್ಯೆ ರೇಷ್ಮಾ ಭಾನು ದಂಪತಿಯ ಪುತ್ರಿಯಾದ ಅಲ್ಫಿಯಾ ಭಾನು ಪಟ್ಟಣದ ಖಾಸಗಿ ಕಾಲೇಜಿನಲ್ಲಿ ಬಿಬಿಎ ಓದುತ್ತಿದ್ದಾರೆ. ಇಂದು ಬೆಳಿಗ್ಗೆ ತಮ್ಮ ಪರೀಕ್ಷೆಯನ್ನು ಮುಗಿಸಿದ ಅವರು ತಕ್ಷಣವೇ ಕಲ್ಯಾಣ ಮಂಟಪಕ್ಕೆ ತೆರಳಿ ಪಟ್ಟಣದ ಶಾದಿ ಮಹಲ್ನಲ್ಲಿ ರೋಹಿತ್ ಪಾಷಾನ ಜೊತೆ ನಿಖಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ವಿಶೇಷ ಕ್ಷಣವು ಶಿಕ್ಷಣ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳ ಸಮನ್ವಯವನ್ನು ತೋರಿಸುತ್ತದೆ. ಅಲ್ಫಿಯಾ ಭಾನು ಅವರ ಈ ಬದ್ಧತೆಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಾಸನ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ 6ನೇ ಸೆಮಿಸ್ಟರ್ ಪರೀಕ್ಷೆ ನಡೀತಾ ಇದೆ. ಈ ಪರೀಕ್ಷೆಯ ಸಂದರ್ಭದಲ್ಲಿ ಅಲ್ಫಿಯಾ ಅಂತ ಹೇಳಿ ನಮ್ಮ ಬಿಬಿಎ ವಿದ್ಯಾರ್ಥಿನಿ, ಅವಳದು ಇವತ್ತು ಪರೀಕ್ಷೆ ಇತ್ತು. ಅದೇ ಪರೀಕ್ಷೆ ದಿನ ಅವಳ ವಿವಾಹ ಕೂಡ ಗೊತ್ತಾಗಿತ್ತು. ಹಾಗಾಗಿ ಅವರ ತಂದೆಗೆ ಮತ್ತು ಪೋಷಕರು ಕೂಡ ಬಂದರು. ತಂದೆ ನಮಗೆ ಮೂಲತಃ ಪರಿಚಯ ಆಗಿದ್ರು. ಅವ್ರ ತಾಯಿ ಕೂಡ ನಗರಸಭೆ ಸದಸ್ಯರು ಕೂಡ ಆಗಿದ್ರು. ಆ ನಿಟ್ಟಿನಲ್ಲಿ ಅವ್ರು ಬಂದು ನಮಗೆ ಕೇಳ್ಕೊಂಡಾಗ ನಾವು ಹೇಳಿದು ಪರೀಕ್ಷೆ ಇರೋದ್ರಿಂದ ಒಂದು ಬರ್ಸ್ಬೋದು ನೀವು ಹಾಗೆ ಅಂತ ಹೇಳಿದಾಗ ಅವರು ಕೂಡ ಅವರ ಮಗಳ ಬಗ್ಗೆ ಹೆಚ್ಚು ಅವಳು ತುಂಬ ಚೆನ್ನಾಗಿ ಓದ್ತಕ್ಕಂಥ ವಿದ್ಯಾರ್ಥಿನಿ ಆಗಿದ್ದು. ಅವಳ ಕಳೆದ 5 ಸೆಮಿಸ್ಟರ್ಲು ಕೂಡ 85% ಶೇಕಡಾವಾರು ಅವ್ರ ಫಲಿತಾಂಶ ಇತ್ತು. ಕಾಲೇಜಿನ ಎಲ್ಲ ಪಠ್ಯ ಸಹಪಾಠ್ಯ ಚಟುವಟಿಕೆ ಕಾರ್ಯಕ್ರಮದಲ್ಲಿ ಅಲ್ಫಿಯಾ ಭಾಗವಹಿಸ್ತಾ ಇತ್ತು. ಆ ನಿಟ್ಟಿನಲ್ಲಿ ಅವ್ರ ತಂದೆ ಯೂನಸ್ ಅವರಿಗೆ, ಅವರು ಕೂಡ ನಗರಸಭೆಯ ಒಂದು ಬಾರಿ ಅವರು ಸದಸ್ಯರು ಕೂಡ ಆಗಿದ್ರು. ಅವ್ರ ತಾಯಿ ಕೂಡ ಹಾಲಿ ನಗರಸಭೆಯಲ್ಲಿ ಸದಸ್ಯರಾಗಿದ್ದಾರೆ. ಹಂಗಾಗಿ ಅವರಿಗೆ ಒಂದು ಗೊತ್ತಿತ್ತು, ಅರಿವಾಯ್ತು, ಅವರಿಗೆ ಶಿಕ್ಷಣದ ಬಗ್ಗೆ ಅರಿವಾಯ್ತು. ಆಯ್ತು ಸರ್, ಖಂಡಿತ ಅವ್ರ ಪರೀಕ್ಷೆ ಬರೆಸಿ ಅವ್ರನ್ನ ಅವತ್ತು ಮದುವೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಇವತ್ತು ಆಕೆ ಬಂದಿದ್ದಾಳೆ. ಬಹಳ ಖುಷಿ ಆಗುತ್ತೆ. ಎಷ್ಟೋ ಜನ ಪರೀಕ್ಷೆ ಅಂತ ತಕ್ಷಣ ಮದುವೆಯ ಕಾರಣಕ್ಕೋಸ್ಕರ ಎಷ್ಟೋ ದಿನದಲ್ಲೂ ಕೂಡ ಪರೀಕ್ಷೆಗೆ ಬಿಟ್ಬಿಟ್ಟು